ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾವು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನ 5th ಚಾಪ್ಟರ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ನ ಎಕ್ಸಸೈಸ್ ಕ್ವೆಶನ್ಸನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈಗಾಗಲೇ ಅರಿಥ್ಮೆಟಿಕ್ ಪ್ರೋಗ್ರೆಷನ್ನ ಇಂಟ್ರೊಡಕ್ಷನ್ ವಿಡಿಯೋ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದು ಒನ್ ಶಾರ್ಟ್ ವಿಡಿಯೋ. ಆ ವಿಡಿಯೋದಲ್ಲಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ಲಿ ಏನೇನೆಲ್ಲ ನೀವು ಕಲಿತೀರಿ ಅಂತ ಹೇಳುವಂಥದ್ದನ್ನು ಡಿಟೇಲ್ ಆಗಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಒನ್ಸ್ ಯು ವಾಚ್ ದಿ ಇಂಟ್ರೊಡಕ್ಷನ್ ವಿಡಿಯೋ, ನಿಮಗೆ ಯಾವುದೇ ಡೌಟ್ ಇರಲಿಕ್ಕೆ ಚಾನ್ಸೇ ಇಲ್ಲ ಆ ಚಾಪ್ಟರ್ನ ಬಗ್ಗೆ. ಆ ವಿಡಿಯೋವನ್ನು ನೋಡಿದ ನಂತರ ಎಕ್ಸಸೈಸ್ ಕ್ವೆಶನ್ಸನ್ನು ನೀವು ನಿಮ್ಮಷ್ಟಕ್ಕೆ ಸಾಲ್ವ್ ಮಾಡುವ ಕೆಪಾಸಿಟಿಯನ್ನು ಕೂಡ ಪಡ್ಕೊಳ್ತೀರಿ ಅನ್ನುವ ಕಾನ್ಫಿಡೆನ್ಸ್ ನನಗೆ ಇದೆ. ಸೊ ಇಂಟ್ರೊಡಕ್ಷನ್ ವಿಡಿಯೋ ಅಪ್ಲೋಡ್ ಆಗಿದೆ. ಅದಾದ ನಂತರ ಎಕ್ಸಸೈಸ್ 5.1 ಕೂಡ ಕಂಪ್ಲೀಟಾಗಿ ಸೊಲ್ಯೂಷನನ್ನು ಡಿಸ್ಕಸ್ ನಾವು ಮಾಡಿದ್ದೇವೆ. ಕ್ವೆಶನ್ ನಂಬರ್ 1 ಒಂದು ವಿಡಿಯೋದಲ್ಲಿದೆ, ಹಾಗೆ ಕ್ವೆಶನ್ ನಂಬರ್ 2 and 3 ಇನ್ ಅನದರ್ ವಿಡಿಯೋ. ಕ್ವೆಶನ್ ನಂಬರ್ 4 ಅದರಲ್ಲಿ 15 ಸಬ್ ಕ್ವೆಶನ್ಸ್ ಇದೆ, ಅದು ಒಂದು ಕಂಪ್ಲೀಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳುವಂತಹ ಚಾಪ್ಟರ್ ಲೆಂದಿಯೆಸ್ಟ್ ಚಾಪ್ಟರ್, ಅದರಲ್ಲಿ ತುಂಬ ಕ್ವೆಶನ್ಸ್ ಇರುವಂಥದ್ದು ಎಕ್ಸಸೈಸಲ್ಲಿ. ಸೊ ಅದನ್ನು ಈಗ ನಾವು ಸಾಲ್ವ್ ಮಾಡ್ತಾ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈಗಾಗಲೇ ಹೇಳಿದಂತೆ 4 ವಿಡಿಯೋಗಳು ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ. ಹಾಗೆ ಇನ್ನು ಮುಂದಕ್ಕೆ ಅಪ್ಲೋಡ್ ಆಗೋ ವಿಡಿಯೋ, ಈಗ ಅಪ್ಲೋಡ್ ಆಗಿರುವಂತಹ ವಿಡಿಯೋ ಎಲ್ಲವೂ ನಿಮಗೆ ಒಂದೇ ಪ್ಲೇಲಿಸ್ಟ್ನಲ್ಲಿ ಅವೈಲೇಬಲ್ ಇದೆ. ಸೊ ಇಂಟ್ರೊಡಕ್ಷನ್ ವಿಡಿಯೋವನ್ನು ಫಸ್ಟಿಗೆ ಚೆಕ್ ಮಾಡಿ, ನಂತರ ಉಳಿದ ವೀಡಿಯೋಸನ್ನು ಚೆಕ್ ಮಾಡ್ತಾ ಬನ್ನಿ. ಇನ್ನು ಮುಂದೆ ಚಾನಲ್ನಲ್ಲಿ ಯಾವೆಲ್ಲ ವಿಡಿಯೋ AP ಚಾಪ್ಟರಿಂದ ಅಪ್ಲೋಡ್ ಆಗ್ತದೆಯೋ ಅದು ಕೂಡ ಅದೇ ಪ್ಲೇಲಿಸ್ಟಿಗೆ ಆ್ಯಡ್ ಮಾಡ್ತೇವೆ. ಸೊ ಪ್ಲೇಲಿಸ್ಟ್ ಲಿಂಕನ್ನು ನಿಮಗೆ ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ. ಸೊ ಪ್ಲೀಸ್ ಟು ಚೆಕ್ ಔಟ್ ಆಲ್ ದಿ ವಿಡಿಯೋಸ್, then come back to see how you can solve the exercise questions from exercise 15.2. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂಥದ್ದು ಎಕ್ಸಸೈಸ್ 5.2. ಓಕೆ, ಎಕ್ಸಸೈಸ್ 5.2 ಅದರಲ್ಲಿ ಫಸ್ಟ್ ಕ್ವೆಶನ್, fill in the blanks in the following table given that A is the first term, D is the common difference and AN is the nth term of the AP. ಸೊ ನಮಗೆ ಟೇಬಲಲ್ಲಿ ಎ ಕೊಟ್ಟಿದ್ದಾರೆ ಕೆಲವೊಂದರಲ್ಲಿ. ಓಕೆ, ಮಿಸ್ಸಿಂಗ್ ಟರ್ಮ್ಸನ್ನು ನಾವು ಫಿಲ್ ಮಾಡಬೇಕಾಗಿರುವಂಥದ್ದು. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ನಾವು ಮಾಡಬೇಕು. ಟೇಬಲಲ್ಲಿ ಏನೇನು ಡಾಟಾ ನಮಗೆ ಕೊಟ್ಟಿದ್ದಾರೆ, ಎ ಅಂದರೆ ಫಸ್ಟ್ ಟರ್ಮ್, ಡಿ ಅಂದರೆ ಕಾಮನ್ ಡಿಫ್ರೆನ್ಸ್, AN ಇಸ್ ದಿ nth ಟರ್ಮ್ ಆಫ್ ದಿ AP. ಸೊ ಏನೇನು ಟರ್ಮ್ಸ್ ಮಿಸ್ ಆಗಿದೆ ಫಸ್ಟ್ ಕ್ವೆಶನಲ್ಲಿ ನೋಡಿ. ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ. AN ಅನ್ನು ನಾವು ಫೈಂಡ್ ಮಾಡಬೇಕು. ನಥಿಂಗ್ ಬಟ್ nth ಟರ್ಮ್ ಆಫ್ ದಿ APಯನ್ನು ನಾವು ಫೈಂಡ್ ಮಾಡಬೇಕು. ಸೆಕೆಂಡ್ ಕ್ವೆಶನಲ್ಲಿ ಎ ಕೊಟ್ಟಿದ್ದಾರೆ, ಡಿ ಮಿಸ್ಸಿಂಗ್ ಇದೆ, ಎನ್ ಕೊಟ್ಟಿದ್ದಾರೆ, AN ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸನ್ನು ನಾವು ಫೈಂಡ್ ಮಾಡಬೇಕು. ಥರ್ಡ್ ಕ್ವೆಶನಲ್ಲಿ ನಾವು ಫಸ್ಟ್ ಟರ್ಮ್ ಆಫ್ ದಿ AP ಎಯನ್ನು ಫೈಂಡ್ ಮಾಡಬೇಕು. ನಮಗೆ ಡಿ, ಎನ್ ಮತ್ತು AN ಅನ್ನು ಕೊಟ್ಟಿದ್ದಾರೆ. ಫೋರ್ತ್ ಕ್ವೆಶನಲ್ಲಿ ನಾವು ಎನ್ ಅನ್ನು ಫೈಂಡ್ ಮಾಡಬೇಕು. ಫಿಫ್ತ್ ಕ್ವೆಶನಲ್ಲಿ AN ಅನ್ನು ಫೈಂಡ್ ಮಾಡಬೇಕು. ಸೊ ಇಲ್ಲಿ AN ಬಂದಿರುವ ಕಾರಣ ನಾವಿಲ್ಲಿ ಯೂಸ್ ಮಾಡಬೇಕಾದ ಫಾರ್ಮುಲಾ ಯಾವುದು? ಅಬ್ಸಲ್ಯೂಟ್ಲಿ ರೈಟ್, ಏನು ಹೇಳಿದ್ರಿ ನೀವು? nth ಟರ್ಮ್ ಆಫ್ APಯನ್ನು ಫೈಂಡ್ ಮಾಡುವ ಫಾರ್ಮುಲಾವನ್ನು ನಾವು ಯೂಸ್ ಮಾಡಬೇಕು. ಸೊ ಫಾರ್ಮುಲಾ ನಮಗೆ ಗೊತ್ತಿದೆ, nth ಟರ್ಮ್ ಆಫ್ ಆನ್ AP. nth ಟರ್ಮನ್ನು ಫೈಂಡ್ ಮಾಡಲಿಕ್ಕೆ ನಾವು ಯಾವ ಫಾರ್ಮುಲಾವನ್ನು ಯೂಸ್ ಮಾಡ್ತೇವೆ? AN ಇಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ. A ಪ್ಲಸ್ n ಮೈನಸ್ 1 ಇಂಟು ಡಿ ಇಸ್ AN ಅಂತ ಹೇಳುವಂತಹ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನಾವು ಈ ಕ್ವೆಶನ್ಸನ್ನು ಆನ್ಸರ್ ಮಾಡಲಿಕ್ಕಿದ್ದೇವೆ. ಫಸ್ಟ್ ಕ್ವೆಶನನ್ನು ನೋಡಿ, ನಮಗೀಗ ಏನೇನು ಡಾಟಾ ಕೊಟ್ಟಿದ್ದಾರೆ ಅಂತ ಹೇಳಿ ಲೀಸ್ಟ್ ಮಾಡ್ತಾ ಹೋಗುವ. ಫಸ್ಟ್ ಕ್ವೆಶನಲ್ಲಿ ಎ ಕೊಟ್ಟಿದ್ದಾರೆ, A ಇಸ್ ಈಕ್ವಲ್ ಟು 7, ಡಿ ಇಸ್ ಈಕ್ವಲ್ ಟು 3, ಎನ್ ಇಸ್ ಈಕ್ವಲ್ ಟು 8. ನಾವು ಫೈಂಡ್ ಮಾಡಬೇಕಾದ್ದೇನು? AN ಅನ್ನು ನಾವು ಫೈಂಡ್ ಮಾಡಬೇಕು. ಸೊ ಲೆಟ್ ಅಸ್ ರೈಟ್ ದಿ ಫಾರ್ಮುಲಾ. ಏನು? AN ಇಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ. AN ಅನ್ನು ಫೈಂಡ್ ಮಾಡಬೇಕು, ಹಾಗೆ ಬರ್ಕೊಳ್ಳಿ. ಇಸ್ ಈಕ್ವಲ್ ಟು A ಪ್ಲಸ್ A ಅಂದರೆ 7 ಪ್ಲಸ್ n ಅಂದರೆ 8 ಮೈನಸ್ 1 ಇಂಟು ಡಿ ಅಂದರೆ 3. ಓಕೆ, ಎಲ್ಲ ಟರ್ಮ್ಸ್ ನಮಗೆ ಕೊಟ್ಟಿದ್ದಾರೆ. ಫಾರ್ಮುಲಾ ಒಂದು ನೀವು ನೆನಪಿಟ್ಕೊಳ್ಬೇಕಾದ್ದು ಅಲ್ವಾ? ಸಣ್ಣ ಫಾರ್ಮುಲಾ, ಆರಾಮ್ಸೆ ನೆನಪಿಟ್ಕೊಳ್ಬೋದು. ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಯಿತು. ಸಿಂಪ್ಲಿಫಿಕೇಶನ್, 7 ಪ್ಲಸ್ 8 ಮೈನಸ್ 1 ಅಂದರೆ 7 ಇಂಟು 3. ಸೊ AN ಇಸ್ ಈಕ್ವಲ್ ಟು 7 ಪ್ಲಸ್ 7 ಇಂಟು 3 21. ಸೊ AN ಇಸ್ ಈಕ್ವಲ್ ಟು 7 ಪ್ಲಸ್ 21 ಅಂದರೆ 28. ಸೊ AN ಇಸ್ ಈಕ್ವಲ್ ಟು 28. ಫಸ್ಟ್ ಕ್ವೆಶನಿಗೆ ಆನ್ಸರ್ ಫೈಂಡ್ ಮಾಡಿದ್ವಿ, ದಟ್ ಈಸ್ 28. ಸೊ ನಾನಿಲ್ಲಿ ಬರ್ಕೊಳ್ತೇನೆ,
ಬ್ಲ್ಯಾಂಕ್ ಇದ್ದಲ್ಲಿ ನಮ್ಮ ಆನ್ಸರ್ ದಟ್ ಈಸ್ 28. ಈಗ ಸೆಕೆಂಡ್ ಕ್ವೆಶನ್. ಸೊ ಐ ವಿಲ್ ಸಾಲ್ವ್ ಇಟ್ ಹಿಯರ್. ಓಕೆ, ಇಲ್ಲಿ ಸೆಕೆಂಡ್ ಕ್ವೆಶನನ್ನು ಸಾಲ್ವ್ ಮಾಡುವ. ಫಸ್ಟಿಗೆ ಏನೇನು ಕೊಟ್ಟಿದ್ದಾರೆ, ಏನನ್ನು ಫೈಂಡ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಬರ್ಕೊಳ್ವಾ. ಸೆಕೆಂಡ್ ಕ್ವೆಶನಲ್ಲಿ ಎ ಇಸ್ -18. ಡಿ ನಮಗೆ ಕೊಟ್ಟಿಲ್ಲ, ಕಾಮನ್ ಡಿಫರೆನ್ಸ್ ಡಿ ಅನ್ನು ನಾವೀಗ ಫೈಂಡ್ ಮಾಡಬೇಕು. ಎನ್ ಕೊಟ್ಟಿದ್ದಾರೆ, ಎನ್ ಇಸ್ ಈಕ್ವಲ್ ಟು ಎಷ್ಟು 10. ಹಾಗೆ ನಮಗೆ ಎ ಎನ್ ಕೊಟ್ಟಿದ್ದಾರೆ, ಎ ಎನ್ ಇಸ್ ಈಕ್ವಲ್ ಟು 0. ಫಾರ್ಮುಲಾ ಬರ್ಕೊಳ್ಳಿ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ -1 ಇಂಟು ಡಿ. ಎ ಎನ್ ಅಂದರೆ 0 ಇಸ್ ಈಕ್ವಲ್ ಟು ಎ ಅಂದರೆ -18 ಪ್ಲಸ್ ಎನ್ ಇಸ್ 10 -1 ಇಂಟು ಡಿ. ಅದನ್ನೇ ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು. ಸೊ 0 ಇಸ್ ಈಕ್ವಲ್ ಟು -18 ಪ್ಲಸ್ 10 - 1 ಅಂದರೆ 9 ಇಂಟು ಡಿ ಇಸ್ 9D. ಸೊ ಈಗ ನಮಗೆ ಡಿಯ ವ್ಯಾಲ್ಯೂ ಬೇಕು. -18 ನಾವು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿಕೊಂಡ್ರೆ ದ್ಯಾಟ್ ಬಿಕಮ್ಸ್ +18 ಇಸ್ ಈಕ್ವಲ್ ಟು 9D. ಡಿ ಬೇಕು. 9 ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿಕೊಂಡ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರುವ ಕಾರಣ ಡಿನಾಮಿನೇಟರ್ಗೆ ಬರ್ತದೆ. ಸೊ ದೇರ್ ಫೋರ್ ಡಿ ಇಸ್ ಈಕ್ವಲ್ ಟು 18 ಡಿವೈಡೆಡ್ ಬೈ 9. ನೆಕ್ಸ್ಟ್ ಪಾರ್ಟ್ ಇಸ್ ಸಿಂಪ್ಲಿಫಿಕೇಶನ್. 9 1s are 9 2s are. ಸೊ ಎಷ್ಟಾಯಿತು ಡಿಯ ವ್ಯಾಲ್ಯೂ? ದೇರ್ ಫೋರ್ ಡಿ ಇಸ್ ಈಕ್ವಲ್ ಟು 2. ಸೊ ಇಲ್ಲಿ ನಮಗೆ ಕಾಮನ್ ಡಿಫರೆನ್ಸ್ ಫೈಂಡ್ ಮಾಡಲಿಕ್ಕೆ ಕೇಳಿದರು, ಅದನ್ನು ನಾವು ಫೈಂಡ್ ಮಾಡಿದ್ವಿ. ಲೆಟ್ ಮೀ ರೈಟ್ ಹಿಯರ್. ಈಗ ಡಿ ಅಂದರೆ 2 ಆಯಿತು. 2 ಅಂತ ಹೇಳಿ ಫೈಂಡ್ ಮಾಡಿದ್ವಿ, ಬ್ಲ್ಯಾಂಕನ್ನು ಫಿಲ್ ಮಾಡಿದೆ. ನಾವು ವಿ ಹ್ಯಾವ್ ಟು ಸಾಲ್ವ್ ದಿ ಥರ್ಡ್ ಒನ್. ಇಲ್ಲಿ ವಿ ಹ್ಯಾವ್ ಟು ಫೈಂಡ್ ದಿ ಫಸ್ಟ್ ಟರ್ಮ್ ಎ. ಉಳಿದಿರೋ ಟರ್ಮ್ಸ್ ನಮಗೆ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ವ. ಲೆಟ್ ಅಸ್ ರೈಟ್ ಇಟ್ ಫಸ್ಟ್. ಈಗ ಈ ಪಾರ್ಟಲ್ಲಿ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೇನೆ. ಸೊ ನಾವ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಥರ್ಡ್ ಕ್ವೆಶನ್. ಥರ್ಡ್ ಕ್ವೆಶನಲ್ಲಿ ನಾವು ಎಯನ್ನು ಫೈಂಡ್ ಮಾಡಬೇಕು. ನಮಗೆ ಡಿ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ, ಹಾಗೆ ಎ ಎನ್ ಕೊಟ್ಟಿದ್ದಾರೆ. ಲೆಟ್ ಅಸ್ ರೈಟ್ ದ್ಯಾಟ್. ಓಕೆ, ಸೊ ಇಲ್ಲಿ ಥರ್ಡ್ ಕ್ವೆಶನ್ ನೋಡಿ. ಡಿ ಇಸ್ -3, ಎನ್ ಇಸ್ 18. ಡಿ ಇಸ್ -3, ಎನ್ ಇಸ್ 18, ಎ ಎನ್ ಇಸ್ -5. ಓಕೆ, ಡಾಟಾ ಇಸ್ ರೆಡಿ. ಈಗ ಫಾರ್ಮುಲಾವನ್ನು ಬರ್ಕೊಳ್ಳಿ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ -1 ಇಂಟು ಡಿ. ಎ ಎನ್ ಅಂದರೆ -5 ಇಸ್ ಈಕ್ವಲ್ ಟು ಎ ಇಸ್ ವಾಟ್ ವಿ ಹ್ಯಾವ್ ಟು ಫೈಂಡ್, ಪ್ಲಸ್ ಎನ್ ಅಂದರೆ 18 -1 ಇಂಟು ಡಿ ಅಂದರೆ -3. ಸೊ -5 ಇಸ್ ಈಕ್ವಲ್ ಟು ಎ ಪ್ಲಸ್ 18 -1 ಅಂದರೆ 17 ಇಂಟು -3. -5 is equal to a plus 17 into -51. ಈಗ ನಮಗೆ ಬೇಕಾಗಿರುವಂಥದ್ದು ಎ. ಸೊ ಎ ಅನ್ನು ಅಲ್ಲೇ ಇಟ್ಟು -51 ಶಿಫ್ಟ್ ಮಾಡಿಕೊಂಡ್ರೆ ದ್ಯಾಟ್ ಬಿಕಮ್ಸ್ +51. ಸೊ -5 ಪ್ಲಸ್ 51. 51ಇಂದ 5 ಸಬ್ಟ್ರ್ಯಾಕ್ಟ್ ಮಾಡಿಕೊಂಡ್ರೆ ವಿ ಹ್ಯಾವ್ ಆನ್ಸರ್ 46. ಸೊ ಎ ಇಸ್ ಈಕ್ವಲ್ ಟು 46. So let us write it in the blank. A is equal to ಎಷ್ಟಾಯ್ತು ಈಗ ನಮ್ಮದಿಲ್ಲಿ? A is equal to 46. So 3 ಕ್ವೆಶನನ್ನು ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಇಸ್ ದಿ ಫೋರ್ತ್ ಒನ್. ಸೊ ಲೆಟ್ ಅಸ್ ಸಾಲ್ವ್ ಇಟ್ ಹಿಯರ್. ಸೊ ಈಗ ಫೋರ್ತ್ ಕ್ವೆಶನ್. ಎ ಕೊಟ್ಟಿದ್ದಾರೆ ಇಲ್ಲಿ -18.9. ನೆಕ್ಸ್ಟ್ ಡಿ ಇಸ್ ಗಿವನ್. D is equal to 2.5. ಹಾಗೆ ಎ ಎನ್ ಕೊಟ್ಟಿದ್ದಾರೆ 3.6. ಎನ್ನನ್ನು ಫೈಂಡ್ ಮಾಡಬೇಕು. ಎ ಎನ್ ಇಸ್ ಈಕ್ವಲ್ ಟು 3.6. ಎನ್ ಇಸ್ ವಾಟ್ ವಿ ಹ್ಯಾವ್ ಟು ಫೈಂಡ್. ಫಾರ್ಮುಲಾವನ್ನು ಬರ್ಕೊಳ್ಳಿ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ -1 ಇಂಟು ಡಿ. ಎ ಎನ್ ಅಂದರೆ 3.6 is equal to a ಅಂದರೆ -18.9 ಪ್ಲಸ್ n -1 ಇಂಟು ಡಿ ಅಂದರೆ 2.5. ಈಗ 2.5 ಬ್ರ್ಯಾಕೆಟ್ ಒಳಗಡೆಗೆ ಮಲ್ಟಿಪ್ಲೈ ಮಾಡಿಕೊಂಡು ನಾವು ಬರ್ಕೊಳ್ಬೇಕು. ಹಾಗೆ ಇಲ್ಲಿ -18.9 ಇದೆ,
ಅದನ್ನು ಈ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳಿ, ಪ್ಲಸ್ 18.9 ಆಗ್ತದೆ. ಸೊ ವಿ ಹ್ಯಾವ್ 3.6 ಪ್ಲಸ್ 18.9 ಇಸ್ ಈಕ್ವಲ್ ಟು 2.5 ಇಂಟು ಎನ್ ಅಂದರೆ 2.59 ಮೈನಸ್ 1 ಇಂಟು 2.5 ಅಂದರೆ ಮೈನಸ್ 2.5. ಓಕೆ, ಸೊ ಈಗ 3.6 ಪ್ಲಸ್ 18.9 ಪ್ಲಸ್ 3.6 9 ಪ್ಲಸ್ 6 ಅಂದರೆ 15, 1 ಕ್ಯಾರಿ 8 ಪ್ಲಸ್ 3 11 ಪ್ಲಸ್ 1 12, 1 ಕ್ಯಾರಿ 1 ಪ್ಲಸ್ 1 is 2. ಸೊ ಇಲ್ಲಿ 22.5 is equal to 2.5n minus 2.5. ಈಗ ಇಲ್ಲಿರುವಂತಹ ಮೈನಸ್ 2.5 ನಾವು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿಕೊಂಡ್ರೆ ದ್ಯಾಟ್ ಬಿಕಮ್ಸ್ ಪ್ಲಸ್ 2.5. ಸೊ ಈಗ ನಾವೇನು ಮಾಡಬೇಕು, 22.5 ಪ್ಲಸ್ 2.5 ಮಾಡಿ, 5 ಪ್ಲಸ್ 5 0, 1 ಕ್ಯಾರಿ 2 ಪ್ಲಸ್ 2 4 ಪ್ಲಸ್ 1 5, 25.0. ಸೊ ಈಗ I will erase this. 25 is the answer. ನೆನಪಿಟ್ಕೊಳ್ಳಿ. So now we have to write ಇಲ್ಲಿ 22.5 plus 2.5 is equal to 2.5n. So ಇಲ್ಲಿ 25 is equal to 2.5n. ಈಗ ನಮಗೆ n ವ್ಯಾಲ್ಯೂ ಬೇಕು, ಹಾಗಾಗಿ ನಾವಿಲ್ಲಿ ಮಲ್ಟಿಪ್ಲೈ ಮಾಡಿರೋ 2.5 25 2.5 ಡಿವೈಡ್ ಮಾಡ್ಕೊಳ್ಳಿ. 2.5 ಈಗ ನ್ಯೂಮರೇಟರ್ ಡಿನಾಮಿನೇಟರ್ ಎರಡಕ್ಕೂ 10 ಮಲ್ಟಿಪ್ಲೈ ಮಾಡಿಕೊಂಡ್ರೆ ವಿ ಹ್ಯಾವ್ 250 ಡಿವೈಡೆಡ್ ಬೈ 25. ಸಿಂಪ್ಲಿಫೈ ಮಾಡಿಕೊಂಡ್ರೆ 25 1s 25 10s. ಸೊ ಇಲ್ಲಿ ಆನ್ಸರ್ ಇಸ್ 10. ಸೊ n ವ್ಯಾಲ್ಯೂ ಎಷ್ಟಂತೆ, n ಇಸ್ ಈಕ್ವಲ್ ಟು 10 ಅಂತ ಹೇಳಿ ಬಂತು ನಮಗೆ. ಸೊ ಅದನ್ನೇ ಇಲ್ಲಿ ಬ್ಲ್ಯಾಂಕಲ್ಲಿ ಫಿಲ್ ಮಾಡಿಕೊಡುವ. n ಇಸ್ ಈಕ್ವಲ್ ಟು ಎಷ್ಟು, n ಇಸ್ 10. ಓಕೆ, ಈಗ ಲಾಸ್ಟ್ 5th ಕ್ವೆಶನ್. ಫಸ್ಟ್ ಕ್ವೆಶನಲ್ಲಿರುವಂತಹ 5th ಕ್ವೆಶನನ್ನು ನಾವೀಗ ಸಾಲ್ವ್ ಮಾಡ್ಕೊಳ್ವಾ. ಏನೇನು ಕೊಟ್ಟಿದ್ದಾರೆ ಅದನ್ನು ಫಸ್ಟಿಗೆ ಬರ್ಕೊಳ್ಳಿ. ಎ ಇಸ್ ಗಿವನ್, ಎ ಅಂದರೆ 3.5, ಡಿ ಕೊಟ್ಟಿದ್ದಾರೆ, ಡಿ ಇಸ್ ಈಕ್ವಲ್ ಟು 0, ಎನ್ ಅಂದರೆ 105 ಅಂತೆ, ಎನ್ ಈಸ್ 105. ಈಗ ಎ ಎನ್ ಅನ್ನು ನಾವು ಫೈಂಡ್ ಮಾಡಬೇಕು. ಎ ಎನ್ ಇಸ್ ಹೌ ಮಚ್? ಸೊ ಎ ಎನ್ is equal to a plus n minus 1 into t. a n ಅಂದರೆ ಫೈಂಡ್ ಮಾಡಬೇಕಾಗಿರುವಂಥದ್ದು. a is 3.5 plus n minus 1, n ಅಂದರೆ 105 minus 1 into d ಅಂದರೆ 0. ಸೊ 3.5 plus 105 minus 1 ಅಂದರೆ 104 into 0. an is equal to 3.5 plus 104 into 0 ಅಂದರೆ 0. an is equal to 3.5 plus 0 ಅಂದರೆ 3.5. ಸೊ an ಅನ್ನು ನಾವು ಫೈಂಡ್ ಮಾಡಿದ್ವಿ. ಸೊ ಇಲ್ಲಿ ಲಾಜಿಕ್ ಇಷ್ಟೇ, ಏನು ಕಾಮನ್ ಡಿಫರೆನ್ಸ್ ಡಿ ಇದ್ದಾಗ ಫಸ್ಟ್ ಟರ್ಮೇ ರಿಪೀಟ್ ಆಗ್ತಾ ಹೋಗ್ತದೆ ಅಂತ ಹೇಳುವಂಥದ್ದು ಈಗ ಆಲ್ರೆಡಿ ನಮಗೆ ಗೊತ್ತಿದೆ. ಸೊ ಹಾಗಾಗಿ ಆನ್ಸರ್ ಈಸ್ ಎಕ್ಸ್ಪೆಕ್ಟೆಡ್, ನಮಗೆ 3.5 ಬರ್ತದೆ ಅಂತ ಹೇಳಿ ನಮಗೆ ಗೊತ್ತಿದೆ. ಸೊ ಇಲ್ಲಿ ಬ್ಲ್ಯಾಂಕನ್ನು ಫಿಲ್ ಮಾಡೋದಾದರೆ ದಿಸ್ ಈಸ್ 3.5. ಸೊ ಈಗ ಆಲ್ರೆಡಿ ಫಿಲ್ ಮಾಡಿರುವಂಥದ್ದು ಇಲ್ಲಿದೆ. ಸೊ ದಿಸ್ ಈಸ್ 3.5. ನಾವು ಕ್ವೆಶನ್ ನಂಬರ್ 1 ಸಾಲ್ವ್ ಮಾಡಿದ್ವಿ, 2 ಆಯಿತು, 3 ಆಯಿತು, 4 ಆಯಿತು, 5 ಆಯಿತು. ಸೊ ಈಗ ಕ್ವೆಶನ್ ನಂಬರ್ 4 ನೋಡಿ ನಮಗೆ n ಅಂದರೆ 10 ಅಂತ ಹೇಳಿ ಬಂದಿದೆ. ಸೊ ನಾನಿಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿರುವಂಥದ್ದು. ಇನ್ನೊಂದು ಮೆಥಡಲ್ಲಿ ನಾವು ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳಿದರೆ 4th ಕ್ವೆಶನನ್ನು ಸೊ ಇಲ್ಲೇ ಬರ್ಕೊಳ್ತೇನೆ ನಾನು. ಅನದರ್ ಮೆಥಡ್, ಆನ್ಸರ್ ಯು ವಿಲ್ ಗೆಟ್ ದಿ ಸೇಮ್. ಓಕೆ, ಆದರೆ ಅಷ್ಟು ಮಲ್ಟಿಪ್ಲಿಕೇಶನ್ ಮಾಡುವ ನೆಸೆಸಿಟಿ ಇಲ್ಲ ಅಂತ ಹೇಳಿ ಟು ಸಾಲ್ವ್ ಕ್ವೆಶನ್ ನಂಬರ್ 4. ಸೊ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಹೇಳಿ ನಾವು ಬರೆದಿದ್ವಿ. ಎ ಎನ್ ಕೊಟ್ಟಿದ್ರು ನಮಗೆ, ದಟ್ ಈಸ್ 3.6. ಎ ಎನ್ ಅಂದರೆ 3.6, ಎ ಅಂದರೆ ಮೈನಸ್ 18.9, ಎನ್ ಅನ್ನು ಫೈಂಡ್ ಮಾಡಬೇಕಿತ್ತು, ಡಿ ಅಂದರೆ 2.5 ಅಂತ ಕೊಟ್ಟಿದ್ರು. ಪ್ರೀವಿಯಸ್ ಮೆಥಡಲ್ಲಿ ಹೇಗೆ ಮಾಡಿದ್ದು, 2.5 ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡಿದ್ವಿ. ಈಗ ಏನು ಮಾಡುವ, ಅದನ್ನು ಹಾಗೆ ಇಟ್ಕೊಂಡು ಕಂಟಿನ್ಯೂ ಮಾಡ್ತಾ ಹೋಗುವ.
ಈಗ ನೋಡಿ -18.9 ಇದೆ, ಅದನ್ನು ನಾವು ಈ ಕಡೆಗೆ ಶಿಫ್ಟ್ ಮಾಡಿಕೊಂಡ್ರೆ ದಟ್ ಬಿಕಮ್ಸ್ +18.9. ದಟ್ ಇಸ್ ಈಕ್ವಲ್ ಟು n-1 ಇಂಟು 2.5. ಈಗ 18.9 ಮತ್ತು 3.6 ಆ್ಯಡ್ ಮಾಡಿದರೆ 15, 1 ಕ್ಯಾರಿ 12, ಸೊ 22.5. 22.5 is equal to n-1 ಇಂಟು 2.5. n-1 ಬೇಕು, ಅದನ್ನು ಹಾಗೆ ಇಟ್ಕೊಳ್ಳಿ, ಯಾಕೆಂದರೆ n ಬೇಕು. n-1 ಇಲ್ಲಿ ಇಟ್ಟರೆ 22.5 ಡಿವೈಡೆಡ್ ಬೈ 2.5 ಡಿವೈಡ್ ಬೈ 2.5 ಅಂತು. ಈಗ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ನ್ಯೂಮರೇಟರ್ ಡಿನಾಮಿನೇಟರ್ ಎರಡಕ್ಕೂ ಕೂಡ 10 ಇಂದ ಮಲ್ಟಿಪ್ಲೈ ಮಾಡ್ತೇನೆ. ಸೊ ನೋಡಿ 2.5 ಇಂಟು 10 ಹಾಗೆ 22.5 ಇಂಟು 10. ಸೊ ನಮಗೆ ನ್ಯೂಮರೇಟರಲ್ಲಿ 225, ಡಿನಾಮಿನೇಟರಲ್ಲಿ 25 ಬಂತು. ಸಿಂಪ್ಲಿಫೈ ಮಾಡಿಕೊಂಡ್ರೆ ನಮಗೆ ಇದು 25, ಓಕೆ 5 ಟೇಬಲಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳೋ. 5 5s 25, 5 4s 20, 2 ಕ್ಯಾರಿ 5 5s 25, 5 1s 5, 9s. ಸೊ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನಮಗೆ ಇಲ್ಲಿ 9 ಬಂತು. n-1 is equal to 9. ಸೊ therefore n ಬೇಕು ನಮಗೆ, 1 ಶಿಫ್ಟ್ ಮಾಡ್ಕೊಳ್ಳಿ. ಸೊ 9 + 1, ಹಾಗಾಗಿ n is equal to 10. ಸೊ ಎರಡು ಮೆಥಡಲ್ಲಿ ಕೂಡ ಸಾಲ್ವ್ ಮಾಡಿದರೆ ನಿಮಗೆ ಆನ್ಸರ್ ಬರುವಂಥದ್ದು ಸೇಮ್. ಸೊ ವಿ ವಿಲ್ ಗೆಟ್ ಆನ್ಸರ್ n is equal to 10 ಓನ್ಲಿ. ನಿಮಗೆ ಯಾವ ಮೆಥಡ್ ಈಸಿ ಆಗ್ತದೋ ಆ ಮೆಥಡನ್ನು ನೀವು ಫಾಲೋ ಮಾಡಿಕೊಂಡು ಸಾಲ್ವ್ ಮಾಡಿ. ಈಗ ನೆಕ್ಸ್ಟ್ ಕ್ವೆಶನನ್ನು ಸಾಲ್ವ್ ಮಾಡುವ. ಚೂಸ್ ದಿ ಕರೆಕ್ಟ್ ಚಾಯ್ಸ್ ಇನ್ ದಿ ಫಾಲೋವಿಂಗ್ ಆ್ಯಂಡ್ ಜಸ್ಟಿಫೈ. ಸೊ ಸೆಕೆಂಡ್ ಕ್ವೆಶನಲ್ಲಿ 2 ಸಬ್ ಕ್ವೆಶನ್ ಇದೆ. ನಮಗೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ, ಚಾಯ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಕರೆಕ್ಟ್ ಚಾಯ್ಸನ್ನು ಚೂಸ್ ಮಾಡಿಕೊಂಡು ಜಸ್ಟಿಫೈ ಮಾಡಬೇಕಂತೆ. ಯಾಕೆ ಅದನ್ನೇ ನಾವು ಆನ್ಸರಾಗಿ ಕೊಟ್ಟಿದ್ದೇವೆ ಅಂತ ಹೇಳಿ ವಿ ಹ್ಯಾವ್ ಟು ಜಸ್ಟಿಫೈ. ಸೊ ಫಸ್ಟ್ ಕ್ವೆಶನ್ ನೋಡಿ, 30th ಟರ್ಮ್ ಆಫ್ ದಿ AP 10, 7, 4 ಸೊ ಆನ್ ಈಸ್. ಓಕೆ, ಒಂದು AP ಕೊಟ್ಟಿದ್ದಾರೆ, ಅದರಲ್ಲಿ 30th ಟರ್ಮ್ ಯಾವುದು ಅಂತ ಹೇಳಿ ನಾವು ಫೈಂಡ್ ಮಾಡಬೇಕು. ಆಪ್ಷನ್ A 97, B 77, C -77, D -87. ಸೊ ನಾವಿಲ್ಲಿ ಯೂಸ್ ಮಾಡಬೇಕಾದಂಥ ಫಾರ್ಮುಲಾ ಯಾವುದು? nth ಟರ್ಮ್ ಆಫ್ AP. ಸೊ ಕ್ವೆಶನ್ ನಂಬರ್ 2 ನೋಡಿ, 11th ಟರ್ಮ್ ಆಫ್ AP ಇಸ್ -3 -1/2 2 ಸೊ ಆನ್ ಇಸ್. ಆಪ್ಷನ್ A 28, B 22, C -38, D -48 1/2. ಓಕೆ, ಸೊ ಎರಡಕ್ಕೂ ನಾವು ಯೂಸ್ ಮಾಡುವಂಥದ್ದು nth ಟರ್ಮ್ ಇದು ಫಾರ್ಮುಲಾ. ಸೊ ಫಸ್ಟಿಗೆ ಫಾರ್ಮುಲಾವನ್ನು ಬರ್ಕೊಳ್ತೇನೆ. nth ಟರ್ಮ್ ಆಫ್ AP ಅದನ್ನು ನಾವು ರೆಪ್ರೆಸೆಂಟ್ ಮಾಡುವಂಥದ್ದು ANನಿಂದ. AN is equal to A plus n-1 ಇಂಟು A plus n-1 ಇಂಟು D. ಸೊ ಇದು ನಮ್ಮ ಫಾರ್ಮುಲಾ. ಈ ಫಾರ್ಮುಲಾವನ್ನು ನಾವು ಯೂಸ್ ಮಾಡಿಕೊಂಡು ಆನ್ಸರನ್ನು ಫೈಂಡ್ ಮಾಡುವ. ಸೊ ಫಸ್ಟಿಗೆ ಆನ್ಸರನ್ನು ಫೈಂಡ್ ಮಾಡಿದರೆ ದ್ಯಾಟ್ ಮೆಥಡ್ ವಿಲ್ ಬಿ ದ ಜಸ್ಟಿಫಿಕೇಷನ್. ಸೊ ಇಲ್ಲಿ ಫಸ್ಟ್ ಕ್ವೆಶನ್ ನಮಗೆ AP ಕೊಟ್ಟಿದ್ದಾರೆ. ಓಕೆ, AP ಬರ್ಕೊಳ್ಳಿ. AP ಈಸ್ 10, 7, 4 ಸೊ ಆನ್. ಸೊ ಇಲ್ಲಿ ಫಸ್ಟ್ ಟರ್ಮ್ A ಅಂದರೆ 10, D ಬೇಕು ನಮಗೆ. A2 - A1 ಮಾಡಿ. A2 ಅಂದರೆ 7 -A1 ಅಂದರೆ 10. 10 - 7. ಓಕೆ, ಸೊ ಇಲ್ಲಿ -10 ಬಿಗ್ಗರ್ ನಂಬರ್. ಸೊ 10 - 7 ಅಂದರೆ 3. -3 ಇಸ್ ದಿ ಕಾಮನ್ ಡಿಫ್ರೆನ್ಸ್ D. ಈಗ ಬೇಕಾಗಿರುವಂಥದ್ದು ಯಾವುದು? 30th ಟರ್ಮ್. ಓಕೆ, n ಅಂದರೆ 30, A 30 ನಾವೀಗ ಫೈಂಡ್ ಮಾಡಬೇಕು. ಸೊ ರೈಟ್, AN is equal to A plus n-1 ಇಂಟು D. AN ಅಂದರೆ 30, ಸೊ A 30 is equal to A plus A ಅಂದರೆ 10 ಪ್ಲಸ್ n-1 30 - 1 ಇಂಟು D ಅಂದರೆ ಕಾಮನ್ ಡಿಫ್ರೆನ್ಸ್ -3. ಸೊ A 30 is equal to 10 plus 30 - 1 ಅಂದರೆ 29 ಇಂಟು -3 is equal to 10 plus -3 ಇಂಟು 9 27, 2 carry, 3 into 2 is 6 plus 2 is 8. So -87. 10 plus of -87 is -87.
ಸೊ ಇಲ್ಲಿ ನಾವು ಸಬ್ಟ್ರಾಕ್ಷನ್ ಮಾಡಬೇಕು. 87ಇಂದ 10 ಸಬ್ಟ್ರಾಕ್ಟ್ ಮಾಡಿದರೆ 77 ವಿತ್ ಎ ನೆಗೆಟಿವ್ ಸೈನ್. ಸೊ A30 ಅಂದರೆ -77. ಸೊ ಎಷ್ಟಾಯಿತು ನಮ್ಮ ಆನ್ಸರ್ ಇಲ್ಲಿ ಯಾವುದು? ಆನ್ಸರ್ ಈಸ್ ಆಪ್ಷನ್ ಸಿ. ಜಸ್ಟಿಫಿಕೇಶನ್ ನಾವೀಗಾಗಲೇ ಮಾಡಿದ್ವಿ. ಸೊ ದೇರ್ಫೋರ್ ಆಪ್ಷನ್ ಸಿ -77 is the correct answer. ಓಕೆ, ಆನ್ಸರನ್ನು ಚೂಸ್ ಮಾಡಿ ಆಯಿತು, ಜಸ್ಟಿಫಿಕೇಶನ್ ಕೂಡ ಕೊಟ್ಟಾಗಿದೆ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಇದೇ ರೀತಿಯಲ್ಲಿ ನಾವೀಗ ಸೆಕೆಂಡ್ ಕ್ವೆಶನನ್ನು ಸಾಲ್ವ್ ಮಾಡಬೇಕು. ಸೊ ಇಲ್ಲಿ 11th ಟರ್ಮ್ ಆಫ್ ದಿ ಎ ಪಿಯನ್ನು ಫೈನ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಮೊದಲನೇದಾಗಿ ಎ ಪಿಯನ್ನು ಬರ್ಕೊಳ್ಳುವ. ಎ ಪಿ ಈಸ್ -3, -1/2, 2, -3, -1/2, 2, ಸೊ ಆನ್. ನಾವು ಫೈನ್ ಮಾಡಬೇಕಾಗಿರುವಂಥದ್ದು 11th ಟರ್ಮ್. ಸೊ ಈಗ ಇಲ್ಲಿ ಎ ಇಸ್ ಈಕ್ವಲ್ ಟು -3, ಡಿ ಇಸ್ ಈಕ್ವಲ್ ಟು A2 ಮೈನಸ್ A1 ಇಸ್ ಈಕ್ವಲ್ ಟು A2 ಅಂದರೆ -1/2 ಮೈನಸ್ A1 ಅಂದರೆ -3. ಸೊ -1/2 ಮೈನಸ್ ಆಫ್ -3 ಅಂದರೆ +3. ಎಲ್ ಸಿ ಎಮ್ ತೊಗೊಂಡ್ರೆ ಎಲ್ ಸಿ ಎಮ್ ಆಫ್ 1 and 2 is 2. ಸೊ ಇಲ್ಲಿ 3ಗೆ 2ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ -1 + 3 × 2 is 6. ಸೊ 5/2. ಎನ್ ಅಂದರೆ 11. A11ಅನ್ನು ನಾವು ಫೈಂಡ್ ಮಾಡಬೇಕು. ಫಾರ್ಮುಲಾ ಬರ್ಕೊಳ್ಳಿ. AN is equal to A plus N minus 1 into D. A11 is equal to A ಅಂದರೆ -3 plus N ಅಂದರೆ 11 minus 1 into D ಅಂದರೆ 5/2. So A11 is equal to -3 plus 11 minus 1 ಅಂದರೆ 10 into 5/2. ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 1s are 2, 5s are 10. ಸೊ ಈಗ 5 × 5 is 25. ಸೊ -3 plus 25. -3 plus 25 ಅಂತ ಹೇಳಿದರೆ ಆನ್ಸರ್ ವಿಲ್ ಬಿ ಪಾಸಿಟಿವ್. 25ಇಂದ 3 ಮೈನಸ್ ಮಾಡಿ, ದಟ್ ಈಸ್ 22. ಸೊ 11th ಟರ್ಮ್ ಆಫ್ ದಿ ಎ ಪಿಯನ್ನು ಫೈಂಡ್ ಮಾಡಿ ಅಂತ ಕೇಳಿದರು. ದಟ್ ಈಸ್ 22. A11 ಅಂದರೆ 22. ಸೊ ನಮ್ಮ ಆಪ್ಷನ್ ಬಿ ದಟ್ ಈಸ್ ದಿ ರೈಟ್ ಆನ್ಸರ್. ಓಕೆ, ಅದನ್ನು ಇಲ್ಲಿ ಬರ್ಕೊಳ್ಳುವ. ದೇರ್ಫೋರ್ ಆಪ್ಷನ್ ಬಿ B 22 is the correct answer. So solution is the justification. Solution itself is the justification. ಸೊ ಇಲ್ಲಿ ನಾವು ಕೊಟ್ಟಂತಹ 4 ಆಪ್ಷನಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಹೇಳಿ ಚೂಸ್ ಮಾಡಿದ್ವಿ. ಅದನ್ನು ಸಾಲ್ವ್ ಮಾಡುವುದೇ ನಮ್ಮದು ಇಲ್ಲಿ ಆನ್ಸರಿನ ಜಸ್ಟಿಫಿಕೇಷನ್ ಆಗಿದೆ. ಸೊ ಇಲ್ಲಿ ನಾವು ಯೂಸ್ ಮಾಡಿರುವಂಥದ್ದು nth ಟರ್ಮನ್ನು ಫೈಂಡ್ ಮಾಡಲಿಕ್ಕಿರುವಂತಹ ಫಾರ್ಮುಲಾ, ದಟ್ ಈಸ್ A + N - 1 × D ಅಂತ ಹೇಳುವಂತಹ ಫಾರ್ಮುಲಾವನ್ನು ನಾವಿಲ್ಲಿ ಯೂಸ್ ಮಾಡಿದ್ದೇವೆ. ಸೊ ಇನ್ನು ಉಳಿದಂತಹ ಕ್ವೆಶನ್ ಏನಿದೆ ಎಕ್ಸಸೈಸ್ 5.2ನಲ್ಲಿ, ಅದನ್ನು ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಕ್ವೆಶನಲ್ಲಿ ಒಂದಷ್ಟು ಸಬ್ ಕ್ವೆಶನ್ಸ್ ಇದೆ. ಸೊ ಐ ವಿಲ್ ಬಿ ಸ್ಟಾಪಿಂಗ್ ದಿಸ್ ವಿಡಿಯೋ ಹಿಯರ್. ಏನಾದರೂ ಡೌಟ್ಸ್ ಇದ್ದಲ್ಲಿ ನಿಮ್ಮ ಕ್ವೆಶನ್ಸನ್ನು ಇದೇ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಯಾರೆಲ್ಲ 10th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡ್ತಿದ್ದಾರೋ ಎಲ್ಲರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ವಿಡಿಯೋದ ಲೇಟೆಸ್ಟ್ ಅಪ್ಡೇಟ್ ಏನಿದೆ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗುವಂತಹ ವಿಡಿಯೋ, ಅದನ್ನು ಪಡೀಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.